ನಮಸ್ಕಾರ ಸ್ನೇಹಿತರೆ, ನಾನು ದೀಪಕ್ ಕ್ಷೇತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ತುಂಬ ಜನ ಕೇಳಿರ್ತಕ್ಕಂಥ ಘೀ ರೈಸ್. ಅದುವೇ ಸಿಂಪಲ್ ಆಗಿ ನಿಮ್ಗೆಲ್ಲರಿಗೂ ಈಸಿ ಆಗಲಿ, ಅನುಕೂಲ ಆಗಲಿ ಅಂದ್ಬಿಟ್ಟು ಕುಕ್ಕರಲ್ಲಿ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದು ಅಳತೆಗಳ ಸಮೇತ ಹೇಳ್ಕೊಡ್ತಾ ಇದ್ದೀನಿ. ಇದು ಅದ್ಭುತವಾಗಿರುತ್ತೆ. ಇದರಲ್ಲಿ ನನ್ನದೇ ಆದ ಒಂದು ಸ್ಪೆಷಲ್ ಟೆಕ್ನಿಕ್ನ ಯೂಸ್ ಮಾಡಿ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿದ್ದೀನಿ. ಇದುವರೆಗೂ ಎಲ್ಲೂ ನೀವು ನೋಡಿರಲ್ಲ ಅಂಥ ಒಂದು ರೆಸಿಪಿ ಇದು. ಸೊ ಅದನ್ನು ಯಾವ ರೀತಿ ಮಾಡಬೇಕು, ಅದು ಸಣ್ಣದಾಗಿ ಒಂದು ಮನೆ ಅಳತೆಗೆ ಮಾತ್ರ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸಲ್ಲಿ ಈ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ, ಈ ಘೀ ರೈಸ್ ಮಾಡೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಏನೇನು ಅಂದ್ಕೊಂಡ್ಬಿಟ್ಟು ನೋಡ್ಕೊಂಡ್ಬಿಡುವ. ನೋಡಿ, ಇಲ್ಲಿ ಮೊದಲನೇದಾಗಿ ಜೀರಿಗೆ, ಜಾವಿತ್ರಿ, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಹಾಗೆ ಸ್ವಲ್ಪ ಸೋಂಪು, ಮತ್ತು ಇದು ಬೇ ಲೀಫ್ ಅಥವಾ ಬಿರಿಯಾನಿ ಎಲೆ ಅಂತ ಹೇಳ್ತಾರೆ ಅದು. ಇದನ್ನೆಲ್ಲ ಹೋಲ್ ಗರಂ ಮಸಾಲೆಗಳು ಒಂದೇ ಕಡೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಪಕ್ಕಕ್ಕೆ ಇಟ್ಕೊಡುವ. ಈಗ ನೋಡಿ, ಇದ್ರ ಇಂಪಾರ್ಟೆಂಟ್ ಆಗಿ ಸ್ವಲ್ಪ ಗಸಗಸೆ 1 ಟೀ ಸ್ಪೂನ್ ಅಷ್ಟು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿ ಅರ್ದಿರ್ತಕ್ಕಂಥದ್ದು, ಮತ್ತು ಒಂದು 3 ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ ಒಂದು 15 ನಾನು ಕಾಜುವನ್ನು ತೊಗೊಂಡಿದ್ದೇನೆ. ಹಾಗೆ ಇಲ್ಲಿ ಒಂದು ಮಸಾಲೆ ಬೇಕಾಗುತ್ತೆ. ಅದಕ್ಕೆ ಒಂದು ಬಟ್ಲು ಕಾಯಿ ತುರಿ, ಒಂದೇ ಒಂದು ಕಪ್ನಷ್ಟು ಹಾಲು ಇಷ್ಟು, ಮತ್ತು ಸ್ವಲ್ಪ ಒಂದಕ್ಕೆ 1 ಟೀ ಸ್ಪೂನ್ ಅಷ್ಟು ಗಸಗಸೆ. ಸೊ ಇದನ್ನೆಲ್ಲನೂ ಬೇಕಾಗಿರ್ತಕ್ಕಂಥ ಮೇನ್ ಇಂಗ್ರೀಡಿಯೆಂಟ್ ತುಪ್ಪ ಒಂದು 60 ml ಅಷ್ಟು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ನಾನಿಲ್ಲಿ ಜೀರಾ ರೈಸ್ ಅಂತ ಬರುತ್ತಲ್ಲ, ಕೋಲಮ್ ರೈಸ್ ಹತ್ರ ಯೂಸ್ ಮಾಡ್ಬೋದು, ಸೋನಾ ಮಸೂರಿ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಜೀರಾ ರೈಸನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 30 ನಿಮಿಷಗಳ ಕಾಲ ಇದನ್ನು ನೆನೆ ಹಾಕಬೇಕು. ಈಗ ನೋಡಿ, ಈ ಒಂದು ಬೆಸ್ಟ್ ಒಂದು ಟೆಕ್ನಿಕ್ ಅಂತ ಹೇಳಿದ್ನಲ್ಲ, ಇದು ಏನಪ್ಪ ಅಂತ ಹೇಳಿದ್ರೆ ಸಿಂಪಲ್ ಮಸಾಲೆ. ಇದರಲ್ಲಿ ಫ್ರೆಶ್ ಆಗಿ ಕಟ್ ಮಾಡಿರ್ತಕ್ಕಂಥ, ಗ್ರೇಟ್ ಮಾಡಿರ್ತಕ್ಕಂಥ ಕಾಯಿ, ಹಾಗೆ ಒಂದು ಗಸಗಸೆ ಏನಿದೆ 1 ಟೀ ಸ್ಪೂನ್ ಅಷ್ಟು ಗಸಗಸೆ, ಮತ್ತು ಹಾಲು ಕೂಡ ಸಮ ಪ್ರಮಾಣದಲ್ಲಿ ಹಾಲನ್ನು ಹಾಕೊಂಡ್ಬಿಟ್ಟು ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬರ್ತಾನೆ. ನೋಡಿ, ಈ ಒಂದು ಮಸಾಲೆ ಅಂತಕ್ಕಂಥದ್ದು ಫೈನ್ ಪೇಸ್ಟ್ ಆಗಿದೆ. ಇದು ಸಾಕು. ಸೊ ನೋಡಿ, ಈಗ ಅದು ಕುಕ್ಕರಲ್ಲಿ ನಾನು ಬಿಸಿ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಕುಕ್ಕರಲ್ಲಿ ಈ ಒಂದು 60 ml ಅಷ್ಟು ಪ್ಯೂರ್ ತುಪ್ಪ ಏನಿದೆ, ಮನೇಲಿ ಮಾಡಿರ್ತಕ್ಕಂಥ ತುಪ್ಪವನ್ನು ನಾನು ಹಾಕ್ಕೊಳ್ತೀನಿ. ಇದು ಬಿಸಿ ಆದ ನಂತರ ಇದರಲ್ಲಿ ಫ್ಲೇಮನ್ನು ಲೋ ಮಾಡಿಬಿಟ್ಟು ನಾವು ಏನು ಹೋಲ್ ಗರಂ ಮಸಾಲೆಗಳಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ತೀನಿ. ಜೊತೆಗೆ ಈ ಕಾಜುವನ್ನು ಸಹ ಹಾಕೊಂಡ್ಬಿಡ್ತೀನಿ ಈಗಲೇ. ಇದನ್ನು ಹಾಕಿದ ನಂತರ ಲೋ ಫ್ಲೇಮಲ್ಲಿ ಇದನ್ನು ಚೆಂದ ಹುರಿಬೇಕಾಗುತ್ತೆ. ನೆನಪಿರಲಿ, ಇವನ್ನೆಲ್ಲ ಲೋ ಫ್ಲೇಮಲ್ಲೇ ಮಾಡಬೇಕು, ಆಗಲೇ ಒಂದು ಒಳ್ಳೆ ಘಮ ಬರುತ್ತೆ. ಸೊ ಇದಾಗಿದ ತಕ್ಷಣ ಒಂದು ಸ್ವಲ್ಪ ಮೆಣಸಿನಕಾಯಿ ಉದ್ದುದ್ದ ಹಚ್ಚಿರ್ತಕ್ಕಂಥದ್ದು, ಇದನ್ನು ಕೂಡ ಸ್ವಲ್ಪ ಸಾಲ್ಟ್ ಮಾಡಿ. ಇದಾಗಿದ ತಕ್ಷಣ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಅಷ್ಟು, ಇದನ್ನ ಒಂದು ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕಾಗುತ್ತೆ. ಹೆಚ್ಚು ಕಮ್ಮಿ 1 ಮಿನಿಟ್ ತೊಗೊಳುತ್ತೆ ಸಾಕು. ನೋಡಿ, 1 ನಿಮಿಷ ಆಗಿದ ತಕ್ಷಣ ನಾವೇನಿದೆ ಅರ್ದಿಟ್ಕೊಂಡಿದ್ವಲ್ಲ ಹಾಲಿನ ಮಸಾಲೆ, ಈ ಹಾಲಿನ ಮಸಾಲೆ ಏನೆಲ್ಲ ಇದರಲ್ಲಿ ಹಾಕ್ಕೊಳ್ತೀನಿ. ನೀರು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಸಹ ಹಾಕ್ಬಿಡ್ತೀನಿ, ವೇಸ್ಟ್ ಮಾಡೋದು ಬೇಡ. ಸೊ ಈಗ ಇದನ್ನೆಲ್ಲನೂ ಹೈ ಫ್ಲೇಮಲ್ಲಿ ಇವಾಗ ಸ್ವಲ್ಪ ಕುಕ್ ಮಾಡುವ. ಸುಮಾರು ಒಂದು 2 ನಿಮಿಷ ಆದರೂ ಬೇಕಾಗುತ್ತೆ. ನೋಡಿ, ಈ 1 ಕಪ್ಪಲ್ಲಿ ನಾನು 1 ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೆ. ಸೊ ಹಾಗಾಗಿ 2 ಕಪ್ನಷ್ಟು ನಾನು ನೀರು ಹಾಕಬೇಕಾಗತ್ತೆ. ಬಿಸಿ ನೀರನ್ನು ಹಾಕಬೇಕು, ನೆನಪಿರಲಿ. ಇದು 1ನೇ ಕಪ್ ಆಯಿತು, ಇದು 2ನೇ ಕಪ್. ಯಾವುದೇ ಕಾರಣಕ್ಕೂ ಥಂಡ ನೀರನ್ನು ಮಾತ್ರ ಹಾಕಬೇಡಿ, ಬಿಸಿ ನೀರನ್ನೇ ಹಾಕಬೇಕು. ತಕ್ಷಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಮ್ಮೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡುವ. ನೋಡಿ, ಇವಾಗೆಲ್ಲ ಚೆಂದ ಮಿಕ್ಸ್ ಆಗಿದೆ. ಈಗ ಇದು ಕುದಿ ಬರ್ಲಿಕ್ಕೆ ಬಿಡುವ. ನೋಡಿ, ನೀರೆಲ್ಲ ಕುದೀತಾ ಇದೆ. ಈ ಪರ್ಫೆಕ್ಟ್ ಟೈಮ್. ಇದರಲ್ಲಿ ನೀವು ಸ್ವಲ್ಪ ಉಪ್ಪು ಮತ್ತು ಖಾರನ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಬೇಕಾದರೆ ಉಪ್ಪು, ಖಾರ ಬೇಕಾದ್ರೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ. ಇದರಲ್ಲೆಲ್ಲ ಪರ್ಫೆಕ್ಟ್ ಆಗಿದೆ. ಈಗ ಕುದೀತಾ ಇದೆ ಅಲ್ಲ, ಈಗ ನೆನೆಸಿರ್ತಕ್ಕಂಥ ಅಕ್ಕಿಯನ್ನು ನೀರೆಲ್ಲ ಬಸಿದ್ಬಿಟ್ಟು ಈ ಅಕ್ಕಿಯನ್ನು, ನೆನೆಸಿರ್ತಕ್ಕಂಥ ಅಕ್ಕಿಯನ್ನು ಇದರಲ್ಲಿ ಹಾಕ್ಕೊಳ್ತಿದ್ದೀನಿ. ಈಗ ಕೊನೆಯದಾಗಿ ಒಂದ್ಸತಿ ಸಾಫ್ಟ್ ಹ್ಯಾಂಡ್ಸಲ್ಲಿ ಇದನ್ನು ಮಿಕ್ಸ್ ಮಾಡುವ, ಒಂದಕ್ಕೊಂದು ಹೊಂದ್ಕೊಳ್ಳಿ ಅಂದ್ಬಿಟ್ಟು. ಈಗ ಇದೆಲ್ಲ ಆಯ್ತಲ್ಲಪ್ಪ. ಈಗ ಕುಕ್ಕರನ್ನ ಮುಚ್ಚಿ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. ವಿಷಲ್ನ ಹಾಕಿದ್ದೀನಿ. 3 ವಿಷಲ್ ಕುಕ್ ಆಗ್ಲಿಕ್ಕೆ ಬಿಡಬೇಕು. ನೋಡಿ, 3 ವಿಷಲ್ ಆಯಿತು. ಅದ್ರ ಟೈಮ್ ಇದು ಕೂಡ ಪ್ರೆಷರ್ ಕ್ಲೀನ್ ನಾರ್ಮಲ್ ಆಗಿ ಹೋಗಿದೆ, ನ್ಯಾಚುರಲ್ ಆಗಿ. ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂದ್ಬಿಟ್ಟು. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. ವೈಟ್ ಅಂದರೆ ವೈಟ್ ಪ್ರಿಸ್ಟೀನ್ ಕಲರ್. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಆ ಸ್ಮೆಲ್ ಏನಿದೆ ಗೊತ್ತಾ, ಎಷ್ಟು ಅದ್ಭುತವಾಗಿದೆ ಗೊತ್ತಾ. ನಾನು ಅದರಲ್ಲಿ ಯೂಸ್ ಮಾಡಿದ್ದೀನಿಲ್ಲ ಟೆಕ್ನಿಕ್ಕು ಏನಂತ ಹೇಳಿದ್ರೆ,
ಹಾಲು, ಕಾಯಿ ಮತ್ತು ಗಸಗಸೆ ಒಂದು ಪೇಸ್ಟ್ ಮಾಡಿ ಹಾಕಿದ್ನಲ್ಲ, ಅದೇ ಈ ಒಂದು ರೆಸಿಪಿಗೆ ಗೇಮ್ ಚೇಂಜರ್ ಅಂತಕ್ಕಂಥದ್ದು. ತುಪ್ಪ ಅಂತೂ ಫ್ಲೇವರ್ ಹೇಗಿದ್ರೂ ಕೊಟ್ಟೇ ಕೊಡುತ್ತೆ. ಈ ಒಂದು ಗಸಗಸೆ, ಕಾಯಿ ಮತ್ತು ಈ ಒಂದು ಏನು ಹಾಲಿದೆ ಅಲ್ಲ, ಅದ್ರದ್ದು ಟೇಸ್ಟ್ ತೊಗೊಂಡು ಈ ಅನ್ನ ಒಂದು ಕುಕ್ ಆಗುತ್ತೆ. ಸ್ವಲ್ಪನೂ ಕಲರ್ ಚೇಂಜ್ ಆಗೋದಿಲ್ಲ. ರೆಗ್ಯುಲರ್ ಗೀ ರೈಸ್ಗಿನ ಇನ್ನೂ ಎಲಿವೇಟ್ ಆಗಿರುತ್ತೆ ಟೇಸ್ಟನ್ನು. ಇದ್ರ ಜೊತೆ ಈ ಒಂದು ಚಿಕನ್ ಕರಿ, ನಮ್ಮ ಮಂಡ್ಯ ಶೈಲಿನ ಚಿಕನ್ ಕರಿ ನಾನು ತೋರಿಸಿದ್ದೀನಿ. ಇದನ್ನು ಹೆಂಗೆ ಮಾಡಬೇಕು ಅಂದ್ಬಿಟ್ಟು ನೋಡಿ, ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂದ್ಬಿಟ್ಟು ಕಳೆದು ಹೋಗ್ತೀರಾ, ಅಷ್ಟು ಅದ್ಭುತವಾಗಿದೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ ಆಲ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲೇ ಸಿಗ್ತಾ ಇರುತ್ತೆ. ಹಾಗೆ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಸ್ನ ಲೈಕ್ ಮಾಡೋದು ಮರಿಬೇಡಿ. ಇದೆಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಹಾಗಾದ್ರೆ ನಾನು ಇನ್ನೊಮ್ಮೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.